ಯಾರೆಲ್ಲ ಗಿಲ್ಲಿ ಬಗ್ಗೆ ಮಾತಾಡ್ತಿದ್ರು ಅವರಿಗೆ ನಿನ್ನಿನ ಎಪಿಸೋಡಲ್ಲಿ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಸೊ ಅಲ್ಲಿನ ಸ್ಪರ್ಧಿಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ನಿನ್ನೆ ಸುದೀಪ್ ಸರ್ ಅವರು ಅಷ್ಟು ಚೆನ್ನಾಗಿ ನೀಟಾಗಿ ಎಲ್ಲವನ್ನ ವಿವರಿಸಿದ್ರು. ಸೊ ಎಲ್ಲಿ ತಪ್ಪಿತ್ತು, ಎಲ್ಲಿ ಸರಿ ಇತ್ತು, ಎಲ್ಲಿ ಏನು ಮಾಡಿದ್ರಿ, ಎಲ್ಲಿ ತಪ್ಪು ಮಾಡಿದ್ರಿ, ಎಲ್ಲಿ ತಿದ್ಕೋಬೇಕಾಗಿತ್ತು ಎಲ್ಲವನ್ನ ಸರಿಯಾಗಿ ತಿಳಿಸಿ ಹೇಳಿದ್ರು ಅಂತ ನನಗನ್ನಿಸ್ತು. ಸಖತ್ತಾಗಿತ್ತು ನಿನ್ನೆ ಒಂದು ಎಪಿಸೋಡು. ಗಿಲ್ಲಿ ಗತ್ತು ಹೇಗಿದೆ ಅಂತ ಅಲ್ಲಿ ಜನಗಳಿಗೆ, ಸ್ಪರ್ಧಿಗಳಿಗೆ, ಅಂದರೆ ಅಲ್ಲಿನ ಸ್ಪರ್ಧಿಗಳಿಗೆ ಸುದೀಪ್ ಸರ್ ಅವರು ಸ್ವಲ್ಪ ಹಿಂಟ್ ಕೊಟ್ಟರು, ಸ್ವಲ್ಪ ಆಕೆ ಪೂರ್ತಿ ಹಿಂಟ್ ಕೊಟ್ಟರು ಅಂತ ತಿಳ್ಕೊಳ್ಳಿ ನೀವು. ಯಾಕಂದರೆ ಆ ರೀತಿ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿದ್ದಾನೆ ನಮ್ಮ ಗಿಲ್ಲಿ. ಸೊ ಇಲ್ಲಿ ನಾನು ಗಿಲ್ಲಿ ಬಗ್ಗೆ ಮಾತಾಡ್ತಿದ್ದೀನಿ, ಗಿಲ್ಲಿ ಫೇವರಿಸಮ್ ಮಾಡ್ತಾ ಇದ್ದೀನಿ ಅಂತ ಸುಮಾರು ಜನ ಕಮೆಂಟ್ ಕೂಡ ಮಾಡ್ಬೋದು. ಪರವಾಗಿಲ್ಲ, ಏನು ಬೇಜಾರಿಲ್ಲ. ಬಟ್ ಅಲ್ಲಿ ಇರುವಂಥ ಫ್ಯಾಕ್ಟನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನನಗೆ ಅನಿಸಿದ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇಪ್ಪ. ಇಲ್ಲಿ ಏನಾಗ್ತಿದೆ ಅಂತಂದರೆ, ನಿನ್ನೆ ಒಂದು ಎಪಿಸೋಡಲ್ಲಿ ಸುದೀಪ್ ಸರ್ ಗಿಲ್ಲಿ ಕ್ಯಾಪ್ಟನ್ಸಿ ಯಾವ ರೀತಿ ಅಂತ ಕೇಳಿದಾಗ ಅಲ್ಲಿನ ಸ್ಪರ್ಧಿಗಳು ಏನೆಲ್ಲ ಹೇಳಿದ್ರು ಅನ್ನೋದು ನೀವು ನೋಡಿದ್ರಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬೆಳಗ್ಗೆ ಬಿಟ್ಟಂತ ಪ್ರಮೋ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂಚೂರು ಮಾತಾಡ್ಕೊಂಡು ಬರೋಣ. ಸೊ ಅದರಲ್ಲಿ ಏನಾದರೂ ನಾನು ತಪ್ಪು ಹೇಳಿದೆ ದಯವಿಟ್ಟು ಕ್ಷಮಿರಲಿ ಅಂತ ಕೇಳ್ತಾ ಆ ಒಂದು ಎಪಿಸೋಡ್ ಬಗ್ಗೆ ಮಾತಾಡ್ತೀನಿ. ಸೊ ನಿನ್ನೆ ಗಿಲ್ಲಿಯ ಕ್ಯಾಪ್ಟನ್ಸಿ ಯಾವ ರೀತಿ ಇತ್ತು ಅಂತ ಕೇಳಿದಾಗ ಸ್ಪರ್ಧಿಗಳು ಏನೆಲ್ಲ ಹೇಳಿದ್ರು ಅಂತಂದ್ರೆ, ಸರಿಯಾಗಿರ್ಲಿಲ್ಲ, ಓವರ್ ಆಗಿತ್ತು, ನಾನೇ ಕಪ್ ಗೆದ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು, ಟಾಕ್ಸಿಕ್ ಆಗಿತ್ತು, ಹಾಗೆ ಹೀಗೆ ಎಲ್ಲವನ್ನ ಕೂಡ ಇಲ್ಲಿ ಮಾತಾಡಿ ಗಿಲ್ಲಿನ ತುಳಿಕ, ಅದು ಗೊತ್ತೇ ಇರೋದು. ಬಿಗ್ ಬಾಸ್ ಸ್ಟಾರ್ಟ್ ಆದ್ರಿಂದ ಗಿಲ್ಲಿನ ತುಳಿತಾನೆ ಬಂದಿದ್ದಾರೆ, ಅದೇನು ಹೊಸದಲ್ಲ. ಸೊ ಇಲ್ಲಿ ಸ್ಪರ್ಧೆಗಳು ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ವಾರದಲ್ಲೆಲ್ಲ ಅವನ ಕಾಮಿಡಿನ ಓದು, ಅವನ ಜೊತೆ ಮಾತಾಡೋದು, ಅವನ ಜೊತೆ ಒಳ್ಳೆ ರೀತಿ ಇರೋದು. ಬಟ್ ವೀಕೆಂಡ್ ಅಂತ ಬಂದಾಗ, ಸುದೀಪ್ ಸರ್ ಬಂದಾಗ, ಗಿಲ್ಲಿ ಹಂಗೆ ಮಾಡ್ದ, ಗಿಲ್ಲಿ ಹಿಂಗೆ ಮಾಡ್ದ, ಗಿಲ್ಲಿ ಒಬ್ಬರನ್ನ ಇಟ್ಕೊಂಡು ಕಾಮೆಂಟ್ ಮಾಡ್ದ, ಒಬ್ಬರ ವ್ಯಕ್ತಿತ್ವನ ಇಟ್ಕೊಂಡು ಕಾಮೆಂಟ್ ಮಾಡ್ದ, ಒಬ್ಬ ವ್ಯಕ್ತಿತ್ವನ ತಲೆ ಹಾಕೊಂಡು ಕಾಮೆಂಟ್ ಮಾಡ್ದ, ಇದೇ ಕೇಳ್ತಾ ಇರೋದು. ಬಟ್ ಗಿಲ್ಲಿ ಯಾವ ರೀತಿ ಬಿಗ್ ಬಾಸ್ನ ಆಡಬೇಕು, ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು ಬಂದು ಸಖತ್ತಾಗಿ ಆಡ್ತಿದ್ದಾನೆ ಅಂತ ಹೇಳ್ಬೋದು. ನಿನ್ನೆ ನನಗೆ ತುಂಬಾ ಇಷ್ಟ ಆಯ್ತು ಸುದೀಪ್ ಸರ್ ಮಾತಾಡಿದ್ದು. ಅಶ್ವಿನಿ ಮತ್ತೆ ಅವರ ಗಿಲ್ಲಿ ಜಗಳ ಅದಂತೂ ಕಾಮನ್ಲಿ ಇರುವಂಥದ್ದು. ಯಾಕಂದ್ರೆ ಪ್ರತಿ ಒಂದು ಸಲ ಸುದೀಪ್ ಸರ್ ಹೇಳ್ಕೊತಾ ಬರ್ತಾ ಇದ್ದಾರೆ, ಇಲ್ಲಿ ಸಿಂಗಲ್ ವರ್ಡ್ಸ್ ಅಂದ್ರೆ ಏಕವಚನ ಬರೋದು ಸಹಜ. ಸೊ ನೀವು ರೆಸ್ಪೆಕ್ಟ್ ಬೇಕು ಅಂದ್ರೆ ಮೊದಲು ನೀವು ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಅಂತ ಮೊದಲು ಅಶ್ವಿನಿ ಮೇಡಮ್ ಅವರೇ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ದು. ವಿಟಿ ಕೂಡ ಹಾಕಿ ತೋರಿಸಿದ್ರು, ಅದ್ರ ಬಗ್ಗೆ ಜಾಸ್ತಿ ಸುದೀಪ್ ಸರ್ ಮಾತಾಡಲಿಲ್ಲ. ಯಾಕಂದ್ರೆ ಪ್ರತಿ ಸಲ ಹೇಳ್ತಾನೆ ಬಂದಿದ್ದಾರೆ, ಈಗ ಕೇಳ್ತಾ ಇಲ್ಲ ಅನ್ನೋದು ಗೊತ್ತಿರುವಂತ ಮಾತೆ. ಸೊ ಹಾಗಾಗಿ ಅಲ್ಲಿ ಅದನ್ನ ಮುಗಿಸ್ಬಿಟ್ರು. ಗಿಲ್ಲಿ ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ದ ಅನ್ನೋದನ್ನ ಕೂಡ ಸಖತ್ತಾಗಿ ಹೇಳಿದ್ರು. ಸೊ ಗಿಲ್ಲಿ ಹೇಳಿದ ಕೆಲಸ ನೀವೆಲ್ಲ ಮಾಡಿದ್ರಿ ಅಲ್ವಾ ಅಂತಂದ್ರೆ, ಆಯ್ತಲ್ಲ, ಗಿಲ್ಲಿ ಸರಿಯಾಗಿ ಕ್ಯಾಪ್ಟನ್ಸಿ ಮಾಡಿದೆ ಅಂತಾನೆ ಆಯ್ತು. ಸೊ ನೀವು ಯಾಕೆ ಕೆಲಸ ಮಾಡಿದ್ರಿ? ಕ್ಯಾಪ್ಟನ್ ಏನು, ಅವನ ಕೆಲಸ ಏನು, ಕೆಲಸ ಹೇಳ್ಬೇಕು, ನೀವು ಕೆಲಸ ಮಾಡಬೇಕು. ಸೊ ನೀವು ಕೆಲಸ ಮಾಡಿದ್ರೆ ಕೆಲಸ ಹೇಳ್ದ, ನೀವು ಕೆಲಸ ಮಾಡಿದ್ರೆ ಮುಗೀತು, ಕ್ಯಾಪ್ಟನ್ಸಿ ಆಯ್ತಲ್ಲ ಅಂತ ಸರಿಯಾಗಿ ಒಂದು ರೀತಿಯಲ್ಲಿ ತೂಕಬದ್ಧವಾದ ಮಾತುಗಳನ್ನ ಸುದೀಪ್ ಸರ್ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಅದೇ ರೀತಿ ಆಯ್ತು, ಸಖತ್ ಖುಷಿ ಆಯ್ತು. ಸೊ ಗಿಲ್ಲಿ ಬಿಗ್ ಬಾಸ್ ಅನ್ನ ನೋಡ್ಕೊಂಡು ಪ್ರತಿ ಒಂದು ಸೀಸನ್ ನೋಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಗೊತ್ತಿರುವಂತ ವಿಷಯ. ಸೊ ಅಲ್ಲಿನ ಸ್ಪರ್ಧಿಗಳು ಕೂಡ ಎಲ್ಲರೂ ಕೂಡ ಪ್ರತಿಯೊಂದು ಶೋಗಳನ್ನು ನೋಡ್ಕೊಂಡು ಬಂದಿದ್ದಾರೆ, ಅಂದ್ರೆ ಬಿಗ್ ಬಾಸ್ ಪ್ರತಿಯೊಂದು ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಬಟ್ ಜಸ್ಟ್ ನೋಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲಿನ ಸ್ಪರ್ಧಿಗಳು. ಬಟ್ ಗಿಲ್ಲಿ ಹಂಗೆಲ್ಲ, ಬಿಗ್ ಬಾಸ್ ಅಲ್ಲಿರುವಂತಹ ಸ್ಪರ್ಧಿಗಳು ಯಾವ ರೀತಿ ಹೆಂಗಿದ್ರು, ಏನಿದ್ರು, ಯಾವ ರೀತಿಯಲ್ಲಿ ಆಟ ಆಡಿ ಗೆದ್ರು ಅನ್ನೋದು ಕೂಡ ನೋಡ್ಕೊಂಡು ಇಲ್ಲಿ ಅದೇ ರೀತಿ ಆಟ ಆಡ್ತಾ ಇದ್ದಾನೆ. ಅದೇ ಅಲ್ವಾ ಮೈಂಡ್ ಗೇಮ್ ಅನ್ನೋದು, ಅದೇ ಇರಬೇಕು ಮೇನ್. ಗಿಲ್ಲಿ ಫೋಕಸ್ ಮಾಡ್ತಿರೋದು ಆ ಒಂದು ಆಟದಲ್ಲಿ. ಈ ಗಿಲ್ಲಿ ಈ ಸೀಸನ್ಗಳಲ್ಲಿ ಪ್ರಥಮ ಅವರ ಪ್ರಥಮ ಇದ್ದ ಸೀಸನ್ ನೋಡಿದಾರಂತೆ, ಮತ್ತೆ ಹನುಮಂತನ ಇದ್ದ ಒಂದು ಸೀಸನ್ ನೋಡಿದ್ದಾರೆ. ಸೊ ಎರಡರಲ್ಲಿ ಅವರಿಬ್ಬರನ್ನ ಕೂಡ ಇಲ್ಲಿ ಅಂದ್ರೆ ಪಾಲಿಸ್ತಾ ಇದಾರಂತೆ, ಫಾಲೋ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಸುದೀಪ್ ಸರ್ ಅದನ್ನ ಹೇಳಿದ್ರು, ಅರ್ಧ ಪ್ರಥಮ ಅರ್ಧ ಹನುಮಂತಾಗಿ ಆಟ ಆಡ್ತಿದ್ದಾನೆ ಗಿಲ್ಲಿ ಅಂತ. ಹೌದಲ್ವಾ? ಸೊ ಅದೇ ರೀತಿ ಆಟ ಆಡ್ತಿದ್ದಾನೆ ಗಿಲ್ಲಿ ಅಂತಾನೆ ಹೇಳ್ಬೋದು. ಸೊ ಗಿಲ್ಲಿಗೆ ಬಿಗ್ ಬಾಸ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ. ಸುದೀಪ್ ಸರ್ ಕೂಡ ಅದನ್ನ ಹೇಳಿದರು. ಇಷ್ಟು ಜನಗಳಲ್ಲಿ ಬಿಗ್ ಬಾಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಮಾತ್ರ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಅಲ್ವಾ? ಸೊ ಅಲ್ಲಿ ಇರುವವರು ಅವರೇ ಅವರ ಕಾಲ ಮೇಲೆ ಕಲ್ಲನ್ನು ಹಾಕೋರೋ ಕೆಲಸ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬಟ್ ಗಿಲ್ಲಿಗೆ ಗೊತ್ತು ಯಾವ ರೀತಿ ಬಿಗ್ ಬಾಸ್ ಅಲ್ಲಿ ಇರಬೇಕು, ಯಾವ ರೀತಿ ಬಿಗ್ ಬಾಸ್ ಅನ್ನ ಆಡ್ಬೇಕು ಅಂತ. ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ, ಅಲ್ಲೂ ನಾನು ಕೂಡ ಸ್ವಲ್ಪ ಅದನ್ನ ಬಿಡಬೇಕು ಅಂತ ನಾನು ಗಿಲ್ಲಿಗೆ ಹೇಳ್ತೀನಿ. ಗಿಲ್ಲಿ ಸುದೀಪ್ ಸರ್ ಕೇಳ್ತಾರೆ, ನಿನ್ ಗಿಲ್ಲಿ ಬಗ್ಗೆ ಅಯ್ಯೋ ಬೇರೆ ಯಾವ್ದು ಕಾರಣ ಇರ್ಲಿಲ್ವಾ ನಿನ್ಗೆ ಅಂತ ಕೇಳ್ತಾರೆ ಗಿಲ್ಲಿಗೆ. ಸೊ ಕಾವ್ಯ ಅವ್ರ ಫ್ಯಾಮಿಲಿಗೆ ಬಗ್ಗೆ ಕಾರಣ ಕೊಟ್ಟಿದ್ರೆ ನಾನು ನಾಮಿನೇಟ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದೆಲ್ಲ, ಅದು ಬಿಟ್ಟು ಬೇರೆ ಕಾರಣ ಇಲ್ಲ, ನೀನು ಒಂದು ಬೇರೆ ಕಾರಣ ಕೊಡು ಅಂತ ಕೇಳಿದಾಗ ಗಿಲ್ಲಿ ಕೂಡ ಕೊಡ್ಲಿಲ್ಲ, ಸೈಲೆಂಟ್ ಆದ್ರು. ಅಲ್ಲೇ ಸ್ವಲ್ಪ ಇದಾಯ್ತು ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಸ್ವಲ್ಪ ತಪ್ಪಿತ್ತು ಗಿಲ್ಲಿದು. ಅದ್ ಬಿಟ್ರೆ ಎಲ್ಲ ಕಡೆ ಓಕೆ ಇತ್ತು. ಅಶ್ವಿನಿ ಅವರು ಮೇಡಮ್ ಅವರು ಏನ್ ಹೇಳಕ್ಕೆ ಬರಲ್ಲ ಅಲ್ವಾ, ಏನ್ ಹೇಳ ನಿಮ್ಗೆ, ಅವರು ನಾಟಕ ಮಾಡ್ತಿದಾರೋ ಏನು ಅಂತ ಗೊತ್ತಿಲ್ಲ. ಬಟ್ ಹಳೆ ಚಲೆನ ಮತ್ತೆ ತೆಗಿತಾ ಇದಾರೆ, ಅದೇ ಆಗಿದ್ದು ನಿನ್ನೆ ಒಂದು ಎಪಿಸೋಡಲ್ಲಿ. ಬಟ್ ಎಲ್ಲದಕ್ಕೂ ಸರಿಯಾಗಿ ಉತ್ತರವನ್ನ ಕೊಟ್ಟರು ಅಂತ ನನಗೆ ಅನಿಸ್ತು. ನಿನ್ನೆ ಯಾವ ರೀತಿ ಅನಿಸ್ತು ನಿನ್ನೆ ಎಪಿಸೋಡ್? ಗಿಲ್ಲಿ ಬಗ್ಗೆ ಮಾತಾಡಿದ್ದಕ್ಕೆ ಸುದೀಪ್ ಸರ್ ನಿಮ್ಗೆ ಖುಷಿ ಆಯ್ತಾ ಹೇಗೆ ಅಂತ ತಿಳಿದ್ಕೊಳ್ಳಿ. ಇಂಡೈರೆಕ್ಟ್ ಆಗಿ ಗಿಲ್ಲಿನ ಅನ್ನೋ ರೀತಿ ಮಾತಾಡಿದ್ರು ಅಂತ ಅನಿಸ್ತು ನನಗೆ ನಿನ್ನೆ ಪರ್ಸನಲ್ ಆಗಿ ನನ್ನ ಒಂದು ಒಪಿನಿಯನ್. ಸೊ
ಸೊ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಬೆಳಗಿನ ಒಂದು ಪ್ರೋಮೋ ಬಗ್ಗೆ ಬರೋಣ. ಬೆಳಗಿನ ಒಂದು ಪ್ರೋಮೋ ಬಗ್ಗೆ ಬರೋದಾದ್ರೆ ಒಂದು ಕಾಮಿಡಿ ಫನ್ ಇದೆ. ಸಂಡೇ ಅಂತ ಬಂದಾಗ ಒಂದು ಕಾಮಿಡಿ ಫನ್ ಅಂತ ಇದ್ದೇ ಇರುತ್ತೆ. ಇಲ್ಲಿ ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಒಂದು ಕಾಮಿಡಿ ಫನ್ ಆಗ್ತಿದೆ. ಅಂದ್ರೆ ಕಾವ್ಯ ಅವರ ಫ್ಯಾಮಿಲಿ ಬಂದಾಗ ಕಾವ್ಯ ಅವರ ತಂದೆ ನಮ್ಮ ಗಿಲ್ಲಿಗೆ ಬೆಳ್ಳಿ ಒಂದು ಬ್ರಾಸ್ಲೆಟ್ನ ಹಾಕ್ತಾರೆ. ಸೊ ಇಲ್ಲಿ ನಮ್ಮ ಗಿಲ್ಲಿ ಅವ್ರು ಹೇಳ್ತಾರೆ ಎಂಗೇಜ್ಮೆಂಟ್ ಅಲ್ಲಿ ಈ ರೀತಿ ಬ್ರಾಸ್ಲೆಟ್ ಹಾಕ್ತಾರಂತ ಇಲ್ಲಿ ಕಾಮಿಡಿ ಮಾಡ್ತಾ ಇರೋದು. ಬಟ್ ಕಾವ್ಯ ಹೇಳ್ತಾ ಇರೋದು ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಹಾಕ್ತಾರೆ ಅಂತ. ಸುಮ್ಸರ್ ಇದಕ್ಕೆ ಟಾಂಗ್ ಕೊಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ಅಂದ್ರೆ ರಿಂಗ್ ಅನ್ನೇ ಅಷ್ಟು ದೊಡ್ಡ ಬ್ರಾಸ್ಲೆಟ್ ಮಾಡಿ ಕೈಗೆ ಹಾಕಿದ್ರು ಅಂತ ಕೇಳಿದಾಗ ಇಲ್ಲಿ ಕಾವ್ಯ ಅವರು ನಗ್ತಾರೆ, ಗಿಲ್ಲಿ ಕೂಡ ನಗ್ತಾರೆ. ಹಾಗೆ ಇಲ್ಲಿ ರಕ್ಷಿತ್ ಅವ್ರು ಏನಂತಾರೆ ಅಂತಂದ್ರೆ ಬರೀ ಗಿಲ್ಲಿ 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 ಅಂತಾರೆ ಕಾವ್ಯ ಅವರು, ಮತ್ತೆ ಗಿಲ್ಲಿ ಪಕ್ಕನ ಹೋಗಿ ಕುಂತ್ಕೋತಾರೆ ಅಂತ ಇಲ್ಲಿ ಸ್ವಲ್ಪ ಹೇಳಿದಾಗ ಸುದೀಪ್ ಸರ್ ಏನಂತಾರೆ ಅಂದ್ರೆ ಗಿಲ್ಲಿ ಕಾವ್ಯ ಜೊತೆ ಕುತ್ಕೊಳ್ಳೋದು ನಿಂಗೆ ನೋಡಕ್ ಆಗ್ತಲ್ಲ ಅನ್ನೋ ರೀತಿ ಇಂಡೈರೆಕ್ಟ್ ಮಾತಾಡ್ತಾರೆ. ಸೊ ಹೇಗಾದ್ರೂ ಮಾಡಿ ಕಾವ್ಯನ ಹೊರಗಡೆ ಕಳಿಸಿಬಿದ್ರೆ ನೀನು ಗಿಲ್ಲಿ ಪಕ್ಕ ಕುತ್ಕೋಬಹುದು ಅನ್ನೋ ಒಂದು ಆಸೆ ನಿನಗಿದೆ. ಅಂದ್ರೆ ಗಿಲ್ಲಿ ಕಾವ್ಯ ನೋಡಕ್ಕೆ ನಿಂಗೆ ಆಗ್ತಲ್ಲ, ಜಲಸ್ ಅನ್ನೋ ರೀತಿ ಒಂದು ಕಾಮಿಡಿ ಫನ್ ಆಗಿರೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಸಖತ್ತಾಗಿದೆ. ಹೌದು ನಿಜ, ಕಾವ್ಯ ಗಿಲ್ಲಿ ಜೊತೆ ಇದ್ರೆ ರಕ್ಷಿತಾಗಿ ಯಾಕೋ ಒಂಥರ ನೋಡಕ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಗಿಲ್ಲಿ ಅಂದ್ರೆ ರಕ್ಷಿತ್ ಅವ್ರಿಗೆ ಇಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಬಾರಿ ನೋಡಿದೀವಿ ನಾವು, ಎಷ್ಟೋ ಬಾರಿ ಕ್ಲೋಸ್ ಆಗಿರ್ತಾರೆ. ಬಟ್ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಸೀಸನ್. ರಕ್ಷಿತ್ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಒಂಥರ ಫ್ರೆಂಡ್ಶಿಪ್ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತ ಅನಿಸ್ತು. ನನಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಯಾವುದು ಕೂಡ ಸರಿ ಅನ್ಸಲಿಲ್ಲ, ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಹೋಗ್ತಾ ತುಂಬಾ ಇಷ್ಟ ಆಯ್ತು. ಇದು ಸೀಸನ್ ಕೂಡ ತುಂಬಾ ಇಷ್ಟ ಆಯ್ತು. ಮೇನ್ ಆಗಿ ಹೇಳ್ಬೇಕಂದ್ರೆ ಗಿಲ್ಲಿ ಅಂತ ಕಾರಣ ಹೇಳ್ಬೋದು. ಹಾಗೆ ಅಶ್ವಿನಿ ಮೇಡಮ್ ಅವರು ಕೂಡ ಕಾರಣ ಅಂತ ಹೇಳ್ಬೋದು. ಎಷ್ಟು ನೆಗೆಟಿವ್ ಆಗಿರ್ಬೋದು, ಒಳ್ಳೆತನ ಆಗಿರ್ಬೋದು, ಬಟ್ ಅಶ್ವಿನ್ ಮೇಡಮ್ ಅವರು ಇದ್ರು, ಗಿಲ್ಲಿ ಅವರು ಇದ್ರು ಅಂದಾಗ ಎರಡು ಕಡೆ ತೂಕವಾಗಿ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಸಖತ್ತಾಗಿ ಗಿಲ್ಲಿ ಕೂಡ ಆಡ್ತಾ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಫಿಸಿಕಲ್ ಟಾಸ್ಕ್ ಬಿಟ್ಟು ಎಲ್ಲದರಲ್ಲೂ ಕೂಡ ಇದ್ದಾನೆ. ಬಟ್ ಯಾಕೆ ಅವನು ಕಂಡ್ರೆ ಎಷ್ಟು ಜನ ಹುಡ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿನ ಸ್ಪರ್ಧೆಗಳು ಕೂಡ ಅಷ್ಟೇ, ಅವನು ಇಷ್ಟೊಂದು ಹಾವು ಮಾಡ್ತಿದ್ದಾರೆ ಅನ್ನೋಕ್ಕೋಸ್ಕರ ಅವನ ಮೇಲೆ ಹಾಗೆ ಸಾಧಿಸೋ ತರ ಮಾಡ್ತಿದ್ದಾರೆ ಏನೋ ಅಂತ ನನಗೆ ಅನಿಸ್ತು. ನೋಡೋಣ ಏನಾಗುತ್ತೆ ಅಂತ. ಬಟ್ ಇನ್ನು ಉಳಿದಿರೋದು ಒಂದು ವಾರ, ಒಂದು 10-15 ದಿನ ಇರ್ಬೋದು ಅಷ್ಟೇ. ಯಾರು ವಿನ್ನರ್ ಆಗ್ತಾರೆ ಅಂತಂದ್ರೆ ಗಿಲ್ಲಿ ಅಂತ ನಮಗಂತೂ ಗೊತ್ತಿರೋದು. ಬಟ್ ಕಡೆ ತನಕ ಹೋಗಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ಅಲ್ವಾ. ಸೊ ನಿಮ್ಗೆ ಯಾರಾಗಬೇಕು ವಿನ್ನರ್ ಅನ್ನೋ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಎಪಿಸೋಡ್ನ, ಈ ಒಂದು ಬಿಗ್ ಬಾಸ್ ಸೀಸನ್ 100ನ ಎಷ್ಟೆಲ್ಲ ಜನರು ಮಿಸ್ ಮಾಡ್ಕೋತೀರಾ, ಯಾರೆಲ್ಲ ಮಿಸ್ ಮಾಡ್ಕೋತೀರಾ? ಗಿಲ್ಲಿ ಅವರ ಕಾಮಿಡಿ ಆಗಿರ್ಬೋದು, ಅಶ್ವಿನಿ ಅವರ ಜಗಳ ಆಗಿರ್ಬೋದು, ಕಾವ್ಯ ಗಿಲ್ಲಿ ಬಾಂಡಿಂಗ್ ಆಗಿರ್ಬೋದು, ರಕ್ಷಿತಾ ಗಿಲ್ಲಿ ಅವರ ಒಂದು ಬಾಂಡಿಂಗ್ ಆಗಿರ್ಬೋದು, ರಘು ಅವರ ಗಿಲ್ಲಿ ಅವರ ಬಾಂಡಿಂಗ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಧ್ರುವಂತ ಅವ್ರದ್ದಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಪ್ರತಿಯೊಬ್ಬರದು ಎಲ್ಲರದ್ದು ಕೂಡ ಒಂದು ಕಾಂಬಿನೇಷನ್ ಯಾರೆಲ್ಲ ಮಿಸ್ ಮಾಡ್ಕೋತೀರಾ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಗಿಲ್ಲಿ ಅವರು ಎಷ್ಟು ಹೆಸರು ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ಗಳಲ್ಲಿ ಇಷ್ಟೊಂದು ಸ್ಟಾರ್ಟಿಂಗ್ ಹಿಡಿದು ಇಲ್ಲಿ ತನಕ ಇಷ್ಟೊಂದು ಹಾವು ಮಾಡಿದವರು ವ್ಯಕ್ತಿ ಯಾರು ಇಲ್ಲ. ಬಟ್ ಗಿಲ್ಲಿ ಅದನ್ನ ಮಾಡಿ ತೋರಿಸ್ತಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ತಾರೆ, ಧ್ರುವಂತ, ಸ್ಪಂದನ, ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಅನ್ನೋರು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ನೋಡೋಣ ಇವತ್ತು ಯಾರೆಲ್ಲ ಸೇಫ್ ಆಗ್ತಾರೆ, ಇವತ್ತು ಯಾರೆಲ್ಲ ಮನೆ ಹೋಗ್ತಾರೆ ಅಂತ ನೋಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತಾ ಇದೀನಿ. ಸಿಗ್ತೀರಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.